ಶ್ರೀಮಾಳಿ ರಸ್ತೆ ಸುಧಾರಣೆ ಕಾಮಗಾರಿಗೆ ಸಂಸದ ಸಾಗರ್ ಈಶ್ವರ್ ಖಂಡ್ರೆ ಅವರಿಂದ 3 ಕೋಟಿ ಅನುದಾನದಲ್ಲಿ ಭೂಮಿ ಪೂಜೆ. ಬಾಲ್ಕಿ ತಾಲೂಕಿನ ಶ್ರೀಮಾಳಿ ಗ್ರಾಮದಿಂದ ಕೊಂಗಳಿ ಗ್ರಾಮದವರೆಗೆ ಸುಮಾರು 4 ಕಿಲೋಮೀಟರ್ ರಸ್ತೆ ಸುಧಾರಣಾ ಕಾಮಗಾರಿಗೆ ಸಂಸದ ಸಾಗರ್ ಈಶ್ವರ್ ಖಂಡ್ರೆ ಅವರು ಗುರುವಾರ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಗ್ರಾಮೀಣ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಸುಗಮ ಸಂಚಾರ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ರಸ್ತೆ ನಿರ್ಮಿಸಲಾಗುತ್ತಿದೆ. ಶ್ರೀಮಾಳಿ ಗ್ರಾಮದಿಂದ ಕೊಂಗಳಿ ಗ್ರಾಮದವರೆಗೆ ರಸ್ತೆ ಹಾಳಾಗಿದ್ದು, ರಸ್ತೆಗೆ ಟೆಂಡರ್ ಆಗಿದ್ದು ಕೆಲವೇ ದಿನಗಳಲ್ಲಿ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದರು. ಕಳೆದ 30 ರಿಂದ 40 ವರ್ಷಗಳ ಹಿಂದೆ ಬೇಡಿಕೆ ಇದ್ದ ಈ ರಸ್ತೆ ಸುಧಾರಣೆ ಕಾಮಗಾರಿಯು ಚುನಾವಣೆಯಲ್ಲಿ ಸ್ಥಳೀಯ ಗ್ರಾಮಸ್ಥರ ಬೇಡಿಕೆಯಂತೆ ಸುಮಾರು 3 ಕೋಟಿ ರೂಪಾಯಿ ಅನುದಾನದ ಅಡಿ ರಸ್ತೆ ಸುಧಾರಣಾ ಕಾಮಗಾರಿ ಆರಂಭಗೊಳ್ಳುತ್ತಿದೆ. ಅದರೊಂದಿಗೆ ಗ್ರಾಮದಲ್ಲಿ ಸಿಸಿ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಬೀರದೇವ ಮಂದಿರಕ್ಕೆ 5 ಲಕ್ಷ ಅನುದಾನ, ನೂತನ ಶಾಲಾ ಕೊಠಡಿ ನಿರ್ಮಾಣ, ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವುದು, ಗುಡಿಸಲು ಮುಕ್ತ ಗ್ರಾಮ ಸೇರಿದಂತೆ ಚುನಾವಣೆಯಲ್ಲಿ ಹೇಳಿದಂತೆ ನಮ್ಮ ಗ್ರಾಮಕ್ಕೆ ಅನುದಾನ ನೀಡುತ್ತಾ ಬಂದಿದ್ದೇವೆ. ನಿಮ್ಮ ಸಹಕಾರ ಹೀಗೆ ಇರಲಿ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಅನಂತ ಪಾಟೀಲ, ಈ ಹಿಂದೆ 10 ವರ್ಷಗಳಿಂದ ಸಂಸದ ಭಗವಂತ ಖೂಬಾ ಅವರಿಗೆ ಸುಮಾರು 16 ಸಲ ಮನವಿ ಸಲ್ಲಿಸಿದ್ದೇವೆ. ಆದರೆ ಒಂದು ವೇಳೆಯೂ ಕೂಡ ನಮ್ಮನ್ನು ಸ್ಪಂದಿಸಿಲ್ಲ. ಆದರೆ ಸಂಸದರ ಹಾಗೂ ಶಾಸಕರ ಅವಿರತ ಶ್ರಮದಿಂದ ಇಂದು ತಾಲೂಕಿನಲ್ಲಿ ಹಂತ ಹಂತವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿದೆ. ಇದರ ಸಹಕಾರದಿಂದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ ಎಂದು ಹೇಳಿದರು. ಸ್ಥಳೀಯರಾದ ಅತುಲ ಪಾಟೀಲ ಮಾತನಾಡಿ, ಈ ರಸ್ತೆ ಸುಧಾರಣೆಯಿಂದ ಸುತ್ತಮುತ್ತಲಿನ ಗ್ರಾಮಗಳ ರೈತರಿಗೆ ನಾಂದೇಡ, ಗುಲ್ಬರ್ಗಾ, ಉದಗಿರ, ಹುಲಸೂರು, ಬಸವಕಲ್ಯಾಣಂತಹ ದೊಡ್ಡ ಪಟ್ಟಣಗಳಿಗೆ ಸೂಕ್ತ ಸಂಪರ್ಕ ಕಲ್ಪಿಸಿ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆಯಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಹಲಸಿ ತುಂಗಾವ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ಪಿಚರೋಟೆ, ಉಪಾಧ್ಯಕ್ಷೆ ರಾಧಾ ತರಂಗೆ ಸಾಯಂಗಾವ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸತೀಶ್ ಲಿಂಬಾಳ್ಕರ್, ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಪ್ರವೀಣ್ ಹನುಮಶೆಟ್ಟಿ ಜಮಖಂಡಿ, ಪಿಕೆಪಿಎಸ್ ಅಧ್ಯಕ್ಷ ಬಾಹು ಸಾಹೇಬ್ ಮೋರಿ, ಲೋಕೋಪಯೋಗಿ ಇಲಾಖೆ ಎಇಇ ಅಲ್ತಾಫ್ ಮಿಯಾ ಮೆಹಕರ, ಪಿಕೆಪಿಎಸ್ ಅಧ್ಯಕ್ಷ ಹರಿಶ್ಚಂದ್ರ ಮೋರಿ, ಹಲಸಿ ತುಂಗಾವ ಪಿಕೆಪಿಎಸ್ ಅಧ್ಯಕ್ಷ ಭರತ್ ಪಾಟೀಲ, ಅಡ್ಡರಗ ಪಿಕೆಪಿಎಸ್ ಅಧ್ಯಕ್ಷ ಮೀನಾಕ್ಷಿ ಗಾಯಕವಾಡ ಮತ್ತು ಓಂಕಾರ ಬೇಲೂರೆ, ಪಿಡಿಒ ಗಣೇಶ್, ಪಿಎಸ್ಐ ಶಿವಕುಮಾರ್ ಬಳತಿ, ಗುಂಡಪ್ಪ ಗಂದಿಗೆ, ಶರಣ ಗಂದಿಗೆ, ದಿಲೀಪ್ ಪಾಟೀಲ, ಭಲಭೀಮ್ ಬಾಲ್ಕೆ, ಗಜಾನಂದ ಮೋಳಕೇರಿ ಸೇರಿ ಸುತ್ತಮುತ್ತಲಿನ ಗ್ರಾಮಗಳ 100 ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸುಪ್ರಭಾತ ನ್ಯೂಸ್, ಶ್ರೀಮಾಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಶ್ರೀಮಾಳಿ ಊರಿಗೆ ನಾವು ಶ್ರೀಮಾಳಿ ಟು ಕೊಂಗ್ಲಿ ಏನು 4 ಕಿಲೋಮೀಟರ್ ರೋಡ್ ಇದೆ, ನಾವು 3 ಕೋಟಿ ರೂಪಾಯಿ ಅನುದಾನ ಇಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಅನುದಾನ ತೊಗೊಂಡು ಬಂದು ನಾವು ಕೆಲಸ ಈಗಾಗಲೇ ನಾವು ಉದ್ಘಾಟನೆ ಮಾಡಿದ್ದೀವಿ. ಅದಕ್ಕೆ ಅದು ಅಷ್ಟೇ ಅಲ್ಲ, ಶ್ರೀಮಾಳಿಯ ಊರಲ್ಲಿ ಸಾಕಷ್ಟು ಬೇರೆ ಬೇರೆ ಕೆಲಸ, CC ರೋಡ್ ಇರ್ಬೋದು, ಮತ್ತು ಸ್ಕೂಲಿನ ಕ್ಲಾಸ್ ರೂಮ್ ಇರ್ಬೋದು, ಇದೆಲ್ಲ ನಡೀತಾ ಇದೆ. CC ರೋಡ್ 20 ಲಕ್ಷ ರೂಪಾಯಿ ಕೂಡ ಕಂಪ್ಲೀಟ್ ಆಗಿದೆ. ಬೀರದೇವ ಮಂದಿರಕ್ಕೂ ಕೂಡ 5 ಲಕ್ಷ ರೂಪಾಯಿ ನಾವು ಅನುದಾನ ತೊಗೊಂಡು ಬಂದಿದ್ದೀವಿ. ಇದೇ ರೀತಿ ನಮ್ಮ ಬಾಲ್ಕಿ ಕ್ಷೇತ್ರ ಇರ್ಬೋದು, ನಮ್ಮ ಬೀದರ್ ಜಿಲ್ಲೆ ಇರ್ಬೋದು, ಬೀದರ್ ಲೋಕಸಭಾ ಕ್ಷೇತ್ರ ಇರ್ಬೋದು, ಎಲ್ಲ ಕಡೆ ಎಲ್ಲೆಲ್ಲಿ ಮನೆಗಳು ಬರ್ತಾ ಇದ್ದಾವೆ. ನಾವು ಎಷ್ಟಾಯಿತು ಅಷ್ಟು ನಮ್ಮ ವತಿಯಿಂದ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಾವು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಾವು ಸರ್ಕಾರದ ವತಿಯಿಂದ ನಾವು ಅನುದಾನ ತೊಗೊಂಡು ಬಂದು ಕೆಲಸ ಮಾಡ್ತಾ ನಾವು ಇದ್ದೀವಿ. ಸರ್, ಗಡಿ ಭಾಗದಲ್ಲಿ ಇವತ್ತು ಯಾವ ರೀತಿ ತಂದೆಗೆ ತಕ್ಕ ಮಗ ಅಂದಂತೆ ತಂದೆಯವರು ಕರ್ನಾಟಕದ ವಿಧಾನಸಭೆಯಲ್ಲಿ ಧ್ವನಿ ಎತ್ತರು, ಅದೇ ರೀತಿ ತಾವು ದೆಹಲಿಯ ವಿಧಾನಸಭಾ ಮಂಡಲದಲ್ಲಿ ತಾವು ಧ್ವನಿ ಎತ್ತಾ ಇದ್ರಿ. ಈ ಗಡಿ ಭಾಗಕ್ಕೆ ಸಂಬಂಧಪಟ್ಟಂಗೆ ಯುವಕರು ಇವತ್ತು ನಿರುದ್ಯೋಗಿಗಳು ಭಾಳ ಆಗಿದ್ದಾರೆ. ಆ ಯುವಕರು ಯಾವ ರೀತಿ ಉದ್ಯೋಗವನ್ನು ಕಲಿಸಬೇಕು ಅಂತಕ್ಕಂಥ ಯಾವ ಯೋಜನೆಗಳನ್ನು ತಾವು ರೂಪಿಸಿದ್ರಿ ಸರ್? ನಿರುದ್ಯೋಗಿ ಸಮಸ್ಯೆ ಭಾಳಷ್ಟು ಆಗಿದೆ. ಈಗಾಗಲೇ ನಾನು ಲೋಕಸಭೆಯಲ್ಲಿ ನಾನು ಧ್ವನಿ ಎತ್ತಿದೆ. ಈ ಜಾಬ್ ಮೈಗ್ರೇಷನ್ ಏನಾಗ್ತಾ ಇದೆ, ನಮ್ಮ ಭಾಗದ ಜನರು ಡಿಗ್ರಿ ಆದಮೇಲೆ ಹೈದರಾಬಾದು, ಬೆಂಗಳೂರು, ಪುಣೆಗೆ ಹೋಗಿ ಜಾಬ್ ಮಾಡ್ತಾ ಇದ್ದಾರೆ. ಅದ್ರ ಬದಲಾಗಿ ನಾವು ಇಲ್ಲೇ ನಾವು ಏನಾದರೂ ಬೀದರಲ್ಲೇ ನಾವು ಏನಾದರೂ ನೀವು ಉದ್ಯೋಗ ಕಲ್ಪಿಸ್ಕೊಡಿ ಅಂತ ಈಗಾಗಲೇ ನಾನು ಎತ್ತಿದ್ದೀನಿ. ಅದನ್ನು ಕೂಡ ನಾವು ಪ್ರೊಸೆಸ್ ಅಲ್ಲದೆ ಏನಾದರೂ ಒಂದು ನಾವು ಮಾಡ್ತೀವಿ. ಜೊತೆ ಉದ್ಯೋಗ ಕೊಡಿಸುವ ನೀವು ಪ್ರಶ್ನೆ ಕೇಳಿದ್ರಿ. ಮೊನ್ನೆನೇ ಕೂಡ ನಾವು ಒಂದು ಉದ್ಯೋಗ ಮೇಳ ಮಾಡಿದ್ದೀವಿ. ಈಶ್ವರ್ ಖಂಡ್ರೆ ಸಾಹೇಬರು, ನಾನು ಎಲ್ಲರೂ ಕೂಡಿ ನಾವು ಜಿಲ್ಲಾಡಳಿತ ವತಿಯಿಂದ ಒಂದು ಉದ್ಯೋಗ ಮೇಳ ಮಾಡಿಸಿ ಈಗಾಗಲೇ ಆ ಉದ್ಯೋಗ ಮೇಳದನ್ನ 380 ಜನರಿಗೆ 380 ಯುವಕರಿಗೆ ಜಾಬ್ ಆಫರ್ ಸಿಕ್ಕಿದೆ. ಅವರಿಗೆ ಜಾಬ್ ಕೂಡ ಆಗಿದೆ, ಉದ್ಯೋಗ ಕೂಡ ಆಗಿದೆ. ಜೊತೆ ಬೇರೆ ಬೇರೆ ಟ್ರೈನಿಂಗು ಕೂಡ ನಡೀತಾ ಇದೆ.
ಅದು ಸೋಲಾರ್ ಟ್ರೈನಿಂಗ್ ಇರ್ಬೋದು, ಬೇರೆ ಬೇರೆ ಟ್ರೈನಿಂಗ್ ಕೂಡ ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ಕೂಡ ಇದೇ ರೀತಿ ನಾವು ಟ್ರೈನಿಂಗ್ ಇರ್ಬೋದು, ಉದ್ಯೋಗ ಕೊಡಿಸೋ ಕೆಲಸ ಇರ್ಬೋದು, ನಾವು ಸತತವಾಗಿ ನಾವು ಮಾಡಿಸ್ತಾ ಬರ್ತೀವಿ. ಸರ್, ಸಂಘಟನೆಗಳಾಗಿರ್ಬೋದು, ಸುಮಾರು ಬಸವಪರ ಸಂಘಟನೆಗಳು ಇವತ್ತು ಕಲ್ಯಾಣದಲ್ಲಿ ನಿಮ್ಮದೇ ಸರ್ಕಾರ ಸರ್, ಕಾಂಗ್ರೆಸ್ ಸರ್ಕಾರದಲ್ಲಿ ಏನಪ್ಪ ಅಂದರೆ ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದರೆ ಸರ್, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಲವು ಬಸವಪರ ಸಂಘಟನೆಗಳು ಸರ್ ಬಸವ ಕಲ್ಯಾಣದಲ್ಲಿ ಯಾವ ರೀತಿ ದೊಡ್ಡ ದೊಡ್ಡ ಹಂಪಿ ಉತ್ಸವವನ್ನು ಯಾವ ರೀತಿ ಆಚರಣೆ ಮಾಡ್ತಾರೋ ಅದೇ ರೀತಿ ಬಸವ ಉತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಭಾಳಷ್ಟು ಮನವಿಗಳು ಕೊಡ್ತಾ ಇದ್ದಾರೆ ಸರ್. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಾವೇನಾದರೂ ಹೇಳಕ್ಕೆ ಬಯಸ್ತೀರಾ ಸರ್? ಅದನ್ನು ಮಾಡ್ತೀವಿ. ಅದ್ರ ಜೊತೆ ಬಸವ ಕಲ್ಯಾಣದಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಅನುಭವ ಮಂಟಪ ಇದೆ, ಅನುಭವ ಮಂಟಪ ನಾವೇ ಮಾಡ್ತಾ ಇದ್ವಿ. ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಈಗಾಗಲೇ ಅನುದಾನ ನಾವು ಬಿಡುಗಡೆ ಮಾಡಿದ್ದೀವಿ. 1 ವರ್ಷದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. 600 ಕೋಟಿ ರೂಪಾಯಿ ಅನುಭವ ಮಂಟಪ ಇದೆ. ಇದೇ ರೀತಿ ಬಸವಪರ ಸಂಘಟನೆಗಳು ಇರ್ಬೋದು, ಬೇರೆ ಯಾವುದೇ ಸಂಘಟನೆಗಳು ಇರ್ಬೋದು, ಯಾವುದೇ ಮನವಿ ಕೊಟ್ಟು ಅದನ್ನು ಸ್ಪಂದಿಸ್ತಾ ನಾವು ಬರ್ತೀವಿ ಅಂತ ನಾನು ಹೇಳೋದಕ್ಕೆ ನಾನು ಬಯಸ್ತೇನೆ. ಮನವಿ ಕೊಟ್ಟಿದ್ದಾರೆ, ತೊಗರಿ ಇರ್ಬೋದು, ಸೋಯಾಬೀನ್ ಇರ್ಬೋದು, ಏನು ರಿಜಿಸ್ಟ್ರೇಷನ್ ಆಗಿದೆ, ಅದು ಇನ್ನೂ ಸಾಕಷ್ಟು ಖರೀದಿ ಆಗಬೇಕಾಗಿದೆ. ಅದನ್ನು ಕೂಡ ನಾವು ಫಾಲೋ ಅಪ್ ಮಾಡ್ತಾ ಇದ್ವಿ. ಅದ್ರ ಜೊತೆ ಕನಿಷ್ಠ ಬೆಂಬಲ ಬೆಲೆ ಏನಿದೆ, MSP ಏನಿದೆ, ನಾವು ಸಾಕಷ್ಟು ಸುಮಾರು ವರ್ಷಗಳಿಂದ ನಾವಿರ್ಬೋದು, ರೈತರಿರ್ಬೋದು ಹೋರಾಟ ಮಾಡ್ತಿದ್ವಿ ಕೇಂದ್ರ ಸರ್ಕಾರಕ್ಕೆ ಒಂದು ಕಾನೂನು ಮಾಡಿರಿ ಅಂತ. ಈಗ ಕನಿಷ್ಠ ಬೆಂಬಲ ಬೆಲೆ ಅವ್ರು ಘೋಷಣೆ ಮಾಡ್ಬೋದು, ಆದರೆ ಕಾನೂನು ರೀತಿಯಲ್ಲಿ ಇಲ್ಲ. ಅದಕ್ಕೂ ಕೂಡ ಕಾನೂನು ಮಾಡಲಿಕ್ಕೆ ನಾವು ಸತತವಾಗಿ ಹೋರಾಟ ಮಾಡಿ ಅದನ್ನು ಮಾಡಿಸ್ತೀವಿ. ರೈತರ ಪರವಾಗಿ ಏನೇ ಇರ್ಬೋದು ಇದನ್ನೆಲ್ಲ ನಾವು ಮಾಡಿಸ್ತೀವಿ. ಸರ್, ಮತ್ತೊಂದು ನಮ್ಮ ಗಡಿಭಾಗ ಇರೋದ್ರಿಂದ, ನಮ್ಮ ತಾಲೂಕಿಗೆ ಅತಿಯಾದ ಗಡಿಭಾಗ ಇರೋದ್ರಿಂದ ಇತ್ತೀಚೆಗೆ ಹಕ್ಕಿ ಜ್ವರವನ್ನು ನಮ್ಮಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಈಗ ನಿನ್ನೆನೂ ಜಿಲ್ಲಾಡಳಿತ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಾವು ಏನಾದರೂ ಆದೇಶವನ್ನು ಮಾಡಿದರೆ ಅಥವಾ ಅಧಿಕಾರಿಗಳಿಗೆ ಏನಾದರೂ ಹಕ್ಕಿ ಜ್ವರಕ್ಕೆ ಸಂಬಂಧ? ಈಗಾಗಲೇ ಅಧಿಕಾರಿಗಳು ಹೇಳಿದ್ದಾರೆ ಬರ್ಡ್ ಫ್ಲೂ ಏನಿದೆ ಎಲ್ಲ ಕಡೆ ಆಗ್ತಾ ಇದೆ, ಅದು ನೀವು ಜಾಗೃತರಾಗಿರಿ ಅಂತ. ಜಾಗೃತರಾಗಿರಿ, ನಾವು ಇದು ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್.